ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಗೈಸ್ ಇವತ್ತು ಯೂನಿವರ್ಸಿಟಿಗೆ ಬಂದಿದ್ದೀವಿ. ಯಾಕೆಂದರೆ ನನ್ನ ಫ್ರೆಂಡ್ ಒಬ್ಬಂದು ರಿಸಲ್ಟ್ ಬಂದಿರಲಿಲ್ಲ ಅಂದ್ಬಿಟ್ಟು ಬಂದಿದ್ದೀವಿ. ಅವ್ರು ನೋಡಿ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಆಗಲೇ ಹೋಗಿ ಕ್ಯಾಂಟೀನಲ್ಲಿ ಚಪಾತಿ ರೈಸ್ ಬಾತ್ ಎಲ್ಲ ಒಂದು ಮಾಡಿ ಕೇಳ್ಕೊಂಡು ಬಂದು ಕೂತಿದ್ದೀವಿ. ಇನ್ನೂ ಬಂದಿಲ್ಲ ಯಾರು, ಮಂಜುನಾಥ್ ಅಂತೆ ಫ್ರೆಂಡ್ದು ಒಬ್ಬ ಬಂದಿದ್ದೀನಿ ಮಂಗಳೂರಿಂದ. ನನಗೋಸ್ಕರ ನಾನು ತೋರಿಸ್ತೀನಿ, ಬನ್ನಿ ನಿಮಗೆ. ಐ ಮಗ ವಿಜಯ್, ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಹೇಗಿದ್ದೀರಾ? ಏನೊಂದು ಪ್ರಾಬ್ಲಮ್, ಯೂನಿವರ್ಸಿಟಿ ಓಡಾಡ್ತೀನಿ ಇದೆಯಲ್ಲಪ್ಪ. ಏನು ಮಾಡೋದ್ರಿ, ರಿಸಲ್ಟ್ ಬೇರೆ ಬಂದಿಲ್ಲ ನಮ್ಮದು. ಅಪ್ಪ ನನ್ನ ಫ್ರೆಂಡು ಗಾಯ್ಸ್ ಮಂಗಳೂರಿಂದ ಬಂದವನೇ, 2 ದಿನ ಓಡಾಡ್ತೀನಿ ಅವನೇ, ಕೆಲಸ ಮಾತ್ರ ಇದ್ದಿಲ್ಲ ಒಂದು. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ನೋಡಿ ಗಾಯ್ಸ್, ಇಲ್ಲೇ ಕೂತಿರೋದು ನಾವು. ಇದೇ ನಮ್ಮ ಮೈಸೂರಿನ ಯೂನಿವರ್ಸಿಟಿ ಕೂತಿದ್ದೀವಿ. ನಮ್ಮ ಮಂಜುನಾಥ್ ಸರ್ ಬೇರೆ ಅವರು ವೇಟ್ ಮಾಡಬೇಕು. ಏನು ಮಾಡೋಕ್ಕಾಗುತ್ತೆ, ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ. ಯೂನಿವರ್ಸಿಟಿಯಿಂದ ಕೆಲಸನ ಮುಗಿಸ್ಕೊಂಬಂದು ಕೊನೆಗೆ ಕೆಲಸ ಆಗಲಿಲ್ಲ. ಅವ್ರು ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಅಂತ ಹೇಳಿ ತಯಾರಿಸಿದ್ದು ನಮ್ಮನ್ನ ನಾಳೆ ಬರೋಕ್ಕೆ ಹೇಳಿದ್ದಾರೆ 7 ಗಂಟೆಗೆ. ಬಂದು ನನ್ನ ಫ್ರೆಂಡ್ನ ಮಾಡಿಸ್ಬೇಕು. ನನ್ನ ಫ್ರೆಂಡ್ ಏನೋ ಮಾಡ್ಕೋಬೋದು ನಿಂತವನೇ ಇಲ್ಲಿ ವಿಜಯ್. ಏನಪ್ಪ ಎಕ್ಸ್ಪೆರಿಮೆಂಟ್ ಇದು? ಯಾರು ಇವರೆಲ್ಲ? ಏನೋ ಎಕ್ಸ್ಪೆರಿಮೆಂಟ್ ಮಾಡೋದನ್ನ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನಿಂತವನೇ ಕಣಪ್ಪ ವಿಜಯ್. ಇನ್ನೂ ಮನೆಗೆ ಹೋಯ್ತೇನೆ ಗೊತ್ತೋ ಇಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲ ಕೆಲಸ ಮುಗೀತು, ಹೋಯ್ತಿದ್ದೀವಿ ಮನೆಗೆ. ಅವ್ರವ್ರ ಮನೆ ಹೋಯ್ತಿದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ. ನಾಳೆ ಮತ್ತೆ ಭೇಟಿ ಆಗ್ತೀನಿ. ನಾಳೆ ಮುಂದಿನ ಬ್ಲಾಗ್ ಇದ್ದೀನಿ. ಎಲ್ಲ ಒಳ್ಳೆಯದಲ್ಲಿ ಗುಡ್ ಬೈ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.